ಪ್ರಾಚೀನ ಶಿಲ್ಪಕಲಾ ನಗರ ಮತ್ತು ಐಹೊಳ ಸಾಮ್ರಾಜ್ಯದ ಐತಿಹಾಸಿಕ ಕೇಂದ್ರವಾಗಿದೆ. ಇಲ್ಲಿ ನಿಂತಿರುವ ಚೆನ್ನಕೇಶವ ದೇವಾಲಯವು ತನ್ನ ಕಲಾತ್ಮಕ ಶಾಸ್ತ್ರೀಯ ಶಿಲ್ಪಕಲೆಯ ಕಾರಣದಿಂದ ಪ್ರವಾಸ ಮನೆ ಸರಳುತ್ತಿದೆ ಮತ್ತು ಇದು ಕರ್ನಾಟಕದ ಸಂಸ್ಕೃತ ಹಾಗೂ ಇತಿಹಾಸದ ಅಮೂಲ್ಯ ಭಾಗವಾಗಿದೆ. ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಬೇಲೂರು ಹಾಸನ ಜಿಲ್ಲೆಯಲ್ಲಿರುವ ಅತ್ಯಂತ ಪ್ರಸಿದ್ಧ ದೇವಾಲಯದ ಪಟ್ಟಣವಾಗಿದೆ. ವಿಷ್ಣುವಿನ ಅವತಾರ ಚೆನ್ನಕೇಶವನಿಗೆ ಅರ್ಪಿತವಾದ ಭವ್ಯವಾದ ದೇವಸ್ಥಾನಕ್ಕೆ ಬೇಲೂರು ಹೆಸರುವಾಸಿಯಾಗಿದ್ದು, ಬೆಂಗಳೂರು ಬಳಿ ಭೇಟಿ ನೀಡುವ ಅತ್ಯಂತ ಜನಪ್ರಿಯ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ. ಬೇಲೂರು ಚೆನ್ನಕೇಶವ ದೇವಸ್ಥಾನವು 10-14ನೇ ಶತಮಾನದ ಕರ್ನಾಟಕದ ಆಡಳಿತಗಾರರಾದ ಹೊಯ್ಸಳರ ರಾಜಧಾನಿಯಾಗಿದೆ. ಅವರು ತಮ್ಮ ಸುಂದರವಾದ ದೇವಾಲಯದ ವಾಸ್ತುಶಿಲ್ಪಕ್ಕೆ ಪಟ್ಟಣವಾಗಿದೆ. ಇದು ಯಗಾಚಿ ನದಿಯ ದಡದಲ್ಲಿ ಸೊಂಪಾದ ಸುತ್ತಮುತ್ತಲಿನ ನಡುವೆ ಇದೆ. ವೇಲಾಪುರ ಎಂದು ಕರೆಯಲ್ಪಡುವ ಇದು ಪ್ರಾಚೀನ ಮತ್ತು ಪ್ರಮುಖ ಪಟ್ಟಣವಾಗಿದೆ. ಧನ್ಯವಾದಗಳು. ಬೇಲೂರು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಇರುವ ಪ್ರಸಿದ್ಧ ಐತಿಹಾಸಿಕ ಪಟ್ಟಣ. ಹೊಯ್ಸಳರ ಕಾಲದಲ್ಲಿ ಇದು ಪ್ರಮುಖ ಸಾಂಸ್ಕೃತಿಕವಾಗಿ ಕೇಂದ್ರವಾಗಿದ್ದು, ದಕ್ಷಿಣದ ಬನಾರಸ್ ಎಂದು ಕರೆಯಲ್ಪಡುತ್ತದೆ. ಕ್ರಿಸ್ತಶಕ 1117ರಲ್ಲಿ ರಾಜ ವಿಷ್ಣುವರ್ಧನರು ನಿರ್ಮಿಸಿದ ಚೆನ್ನಕೇಶವ ದೇವಾಲಯ ಬೇಲೂರಿನ ಕೀರ್ತಿಯ ಉದಾಹರಣೆ. ಮದನಿಕೆಗಳ ಸೂಕ್ಷ್ಮ ಕೆತ್ತನೆ, ನಕ್ಷತ್ರಕ್ಕೂ ವೇದಿಕೆ, ಇತಿಹಾಸ, ಕಲೆ ಹಾಗೂ ಸಂಸ್ಕೃತಿಯ ಮಹತ್ವ ಹೊಂದಿದ ಕರ್ನಾಟಕದ ಪ್ರಮುಖ